ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿರಿ, ನಾನು ನೀರು ಬಿಸಿ ಮಾಡಿಟ್ಟು ನೋಡಿರಿ, ಅದಕ್ಕೆ ಒಂದು ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎಣ್ಣೆ ಬಿಟ್ಟು ನೋಡಿರಿ, ಬೇಯಿಸಿ ಬಿಸಿ ಆಗ್ಬೇಕು ನೋಡಿರಿ. ನೀರು ಕುದೀತಿರ್ಬೇಕು, ಆವಾಗ ಒಂದು ಬಾಕ್ಸ್ ಪಾಸ್ತಾ ಹಾಕಿ ನೋಡಿರಿ. ನಾನು ಬೆಸ್ಟ್ ಚೆಂದ ಹಿಂಗೆ ಕುದಿಬೇಕು ನೋಡಿರಿ, ಒಂದು 10 ನಿಮಿಷ ಕುದ್ರೆ ಸಾಕು ರೀ. ಆಮೇಲೆ ತಕ್ಕೋಬೇಕ್ರಿ ಕುದ್ದಿದ್ದು. ಈ ಥರ ಒಂದು ಜೀಡಿ ಒಗ್ಗರಣೆಗೆ ಹಾಕ್ತೀನಿ ನೋಡಿರಿ. ಇವಾಗ ಪಾಸ್ತಾನ ಒಂದು 4 ಸ್ಪೂನ್ ಎಣ್ಣೆ ಹಾಕಿನ್ರಿ, ಸಾಸಿವೆ ಜೀರಿಗೆ ಹಾಕಿ ನೋಡಿರಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿನ್ರಿ. ಇಲ್ಲಿ ಮನೆಗೆ ಏನು ಇರ್ತಾವ್ರಿ ಅದನ್ನೇ ಬಳಸಿ ಪಾಸ್ತಾ ಮಾಡೋದು ನೋಡಿರಿ. ಒಂದು ಈರುಳ್ಳಿ ಹಾಕಿ ನೋಡಿರಿ, ಕರಿಬೇವು ಹಾಕಿನ್ರಿ. ನಾನು ಚೆಂದ ಬೆನೆಸ್ಬೇಕು ನೋಡಿರಿ ಅದನ್ನ. ಒಂದು ಟೊಮಾಟೊ ಹಾಕಿ ನೋಡಿರಿ, ಬೇಯಿಸಿ ಮತ್ತೆ ಬೆನೆಸ್ಬೇಕು ನೋಡಿರಿ. ಒಂದು ಕ್ಯಾರೆಟ್ ಹಾಕಿ ನೋಡಿರಿ, ಚೆನ್ನಾಗಿ ಕಟ್ ಮಾಡಿ ಹಾಕ್ಬೇಕು ನೋಡಿರಿ. ಕ್ಯಾರೆಟು ಟೊಮಾಟೊ ಎಲ್ಲರೂ. ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ನೋಡಿರಿ, ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಿನ್ರಿ. ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕಿನ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ. ಬೆನೆಸಿಟ್ಟಿದ್ವಲ್ರಿ ಪಾಸ್ತಾ, ಅವನ್ನ ಹಾಕ್ತೀನಿ ನೋಡಿರಿ. ನಾನಿಲ್ಲಿ ಯಾವ ಸಾಸು ಏನು ಹಾಕಿಲ್ಲ ನೋಡಿರಿ. ನಾನು ಟೊಮಾಟೊ, ಗರಂ ಮಸಾಲ, ಕ್ಯಾರೆಟ್ ಹಾಕಿ ನೋಡಿರಿ. ನಾನು ನೋಡಿ ಈ ಥರ ಉದುರಾಗಿ ಬರ್ತಾವೆ ನೋಡಿರಿ. ನೋಡಿರಿ ಎಷ್ಟು ಚಂದ ಬಂದ ನೋಡಿರಿ. ಏನಿಲ್ಲ ನೋಡಿರಿ, ಸಿಂಪಲಾಗಿ ಹುಡುಗರು ಮಕ್ಕಳು ಬೇಕಂದಾಗ ಮಾಡಿಕೊಡ್ಬೋದು ನೋಡಿರಿ. ಈ ಥರ ನೋಡಿರಿ ಎಷ್ಟು ಚಂದ ಆಗ್ತಾವೆ ನೋಡಿರಿ. ನೋಡಿರಿ ಎಷ್ಟು ಉದುರಾಗಿ ಬಂದವು ನೋಡಿರಿ.